ನಟಿಸುವ ಆಸೆಯು. ನಮಸ್ಕಾರ ಫ್ರೆಂಡ್ಸ್, ನಿಮ್ಮ ಸ್ವಂತ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇವತ್ತು ನಾವೇನು ನೋಡ್ತೀವಿ ಅಂದರೆ ಅಲೈಟ್ ಮೋಷನ್ ಆ್ಯಪ್ ಬಳಸಿ ಕನ್ನಡ ಲಿರಿಕ್ಸ್ ವಿಡಿಯೋ ಹೇಗೆ ಎಡಿಟ್ ಮಾಡಬೇಕು ಅಂತ. ಇದನ್ನು ನೀವು ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ ಅಥವಾ ಸ್ಟೇಟಸ್ಗಳಿಗೆ ಬಳಸಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋನ ನೀವು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡ್ರೆ ಒಂದು ಸಾಂಗು ಹಾಗೆ ಒಂದು ಬ್ಯಾಕ್ಗ್ರೌಂಡ್ ವಿಡಿಯೋ ಅಥವಾ ಇಮೇಜ್ ಇರಲಿ, ಯಾವುದಾದ್ರೂ ಬೇಕು. ಸೊ ನಂತರ ನೀವು ಇವಾಗ ಅಲೈಟ್ ಮೋಷನ್ ಅನ್ನೋ ಆ್ಯಪ್ನ ಓಪನ್ ಮಾಡ್ಕೊಳ್ಬೇಕು. ಸೊ ಓಪನ್ ಮಾಡಿಕೊಂಡು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು 9:16 ರೇಷನ್ ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡಿದ ನಂತರ ಫ್ರೆಂಡ್ಸ್, ನೀವು ಪ್ಲಸ್ ಐಕನ್ ಕ್ಲಿಕ್ ಮಾಡಿಕೊಂಡು ಸೊ ಯಾವ ಒಂದು ಸಾಂಗ್ನ ಎಡಿಟ್ ಮಾಡಬೇಕಂತ ಅಂದ್ಕೊಂಡಿರ್ತೀರಲ್ಲ, ಸೊ ಆ ಒಂದು ಸಾಂಗ್ನ ಆ್ಯಡ್ ಮಾಡ್ಕೊಳ್ಬೇಕು. ನಾನು ವಿಡಿಯೋದಲ್ಲಿದೆ, ಜಸ್ಟ್ ಅದನ್ನೇ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ತೀನಿ ನಿಮಗೆ. ಸೊ ಮಾಡಿಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ನೀವು ಟೈಮ್ಲೈನ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಒಂದು ಲೈನು ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ನೋಡಿ, ಸೊ ಅಲ್ಲಿ ಒಂದೊಂದು ಟೈಮ್ಲೈನ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ನಾನು ಮಾಡ್ಕೊಳ್ತೀನಿ ಫ್ರೆಂಡ್ಸ್, ಅದೇ ಥರ ನೀವು ಕೂಡ ಮಾಡ್ಕೊಳ್ಳಿ. ನಿಮ್ಮ ಸಾಂಗ್ನ ನೀವು ಕೂಡ ಮಾಡ್ಕೋಬೇಕು ಟೈಮ್ಲೈನ್ ಆ್ಯಡ್ನ. ಈಗ ಮಾಡ್ತೀನಿ ನೋಡ್ರಿ. ತಲೆ ಇಟ್ಟು ನಾಯಿರುಳಲಿ ಮಲಗಿ ಆಕಾಶ ನೋಡಿ. ಫ್ರೆಂಡ್ಸ್, ನಾನು ಜಸ್ಟ್ ನಿಮಗೆ ಒಂದು 7 ಸೆಕೆಂಡ್ ತೋರಿಸ್ತೀನಿ ಯಾವ ಥರ ಅಂತ. ಸೊ ಇವಾಗ ಏನು ಮಾಡಬೇಕಂದ್ರೆ, ನೀವು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ವಿಡಿಯೋ ಇದ್ದರೆ ವಿಡಿಯೋ ಆ್ಯಡ್ ಮಾಡ್ಕೊಳ್ಳಿ. ಸೊ ಫೋಟೋ ಇದ್ದರೆ ಈ ಥರ ನಂತರ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡು ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಬೇಕು. ನಂತರ ಎಫೆಕ್ಟ್ ಮೇಲೆ ಕ್ಲಿಕ್, ಬ್ಲೆಂಡಿಂಗ್ ಆ್ಯಂಡ್ ಅಪೋಸಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಿಮಗೆ ಕಲರ್ ಅಂತ ಒಂದು ಈಸಿ ಆಗುತ್ತೆ. ಸೊ ಕಲರ್ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿದೆ ನೋಡಿ ಲುಮಿನೆಸೆನ್ಸ್, ಈ ಕಲರ್ನ ಚಾಯ್ಸ್ ಮಾಡಿಕೊಂಡು ಸೊ ನೀವು ಬ್ಲೆಂಡಿಂಗ್ ಆ್ಯಂಡ್ ಅಪೋಸಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ 60 ಇಟ್ಕೊಂಡ್ಬಿಟ್ರಿ. ಸೊ 60 ಇಟ್ಕೊಂಡು ನಿಮ್ಮ ಒಂದು ಇದಕ್ಕೆ ತಕ್ಕಾಗಿ ಇಟ್ಕೊಳ್ಬೇಕು. ಯಾವುದಕ್ಕೆ ಅಂದರೆ ಫೋಟೋ ಕಲರ್ ಯಾವ್ದು ಮೇಲೆ ಅಪೋಸಿಟಿ ಎಷ್ಟು ಇರುತ್ತೆ ನೋಡಿರಿ, ಸೊ ಅಷ್ಟು ತಕ್ಕಂಗೆ ನೀವು ಇಟ್ಕೊಳ್ಬೇಕು. ಸೊ ಇಟ್ಕೊಂಡು ವಿಡಿಯೋ ಲೆಂತ್ ಎಲ್ಲಿವರೆಗೆ ಇದೆ ನೋಡಿರಿ, ಸೊ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಡ್ರ್ಯಾಗ್ ಮಾಡ್ಕೊಂಡ ನಂತರ ಆ್ಯಸ್ ಇಟ್ ಈಸ್ ನೀವು ಇವಾಗ ಏನು ಮಾಡಬೇಕಂದ್ರೆ, ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಒಂದು ಎಫೆಕ್ಟ್ ಸಿಗುತ್ತೆ, ಸಿಂಪಲ್ ಸ್ಟ್ರೋಪ್ಲೈಡ್ ಅಂತ. ಸಿಂಪಲ್ ಸ್ಟ್ರೆಪ್ಲೈಡ್ ಅಂತ ಒಂದು ಎಫೆಕ್ಟ್ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಬಂದು ಇಲ್ಲಿ ಫಸ್ಟಲ್ಲಿ ಒಂದು ಕಿಪ್ ಫ್ರೇಮು, ಸೊ ಹಾಗೆ ಲಾಸ್ಟಲ್ಲಿ ಒಂದು ಕಿಪ್ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಸೊ ಲಾಸ್ಟಲ್ಲಿ ಕಿಪ್ ಫ್ರೇಮ್ಗೆ ಹೋಗಿ ಸೊ ಎಕ್ಸ್ ಆ್ಯಂಗಲ್ನ ನೀವು 1500 ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಅದು ಮೂವ್ ಆಗಿರುತ್ತೆ ಅಂದರೆ, ಸೊ ಅದು ಒಂದು ಬಿಳೆ ಚಿಕ್ಕಿ ಥರ ಕಾಣ್ತಿದೆ ನೋಡಿರಿ. ಸೊ ಅದು ಎಷ್ಟು ಚೆನ್ನಾಗಿ ಮೂವ್ ಆಗುತ್ತಿರುತ್ತೆ ನೋಡಿರಿ. ಸೊ ಇದು ಈ ಥರ ಆಗುತ್ತೆ. ಸೊ ನಂತರ ನೀವು ಎಫೆಕ್ಟ್ ಅದೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಸರ್ಚ್ ಮಾಡಬೇಕು FLI CKER ಅಂತ ಒಂದು ಎಫೆಕ್ಟ್ ಸಿಗುತ್ತೆ ನೋಡಿ. ಸೆಕೆಂಡ್ ಇದೆ ನೋಡಿರಿ. ಸೊ ಇದು ಯಾವುದು ಎಫೆಕ್ಟ್, ಸೊ ಅದನ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅದು ಫ್ರೀಕ್ವೆನ್ಸಿ 7 ಇರಲಿ, ಹಾಗೆ ಸ್ಟ್ರೆಂತ್ ಬಂದುಬಿಟ್ಟು 0.05 ಇರಲಿ, 0.05 ಇರಲಿ, ಹಾಗೆ ಇದು 0 ಇರಲಿ ನೋಡಿರಿ. ಯಾವ ಥರ ಅದು ಒಂಥರ ಗ್ಲೋ ಆಗಿ ಎಫೆಕ್ಟ್ ನಿಮಗೆ ನೀಡಿಕೊಡುತ್ತೆ. ಸೊ ಹಾಗೆ ಮತ್ತೆ ಎಫೆಕ್ಟ್ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ನೀವು ಪ್ರಾಕ್ಟಿಕಲ್ ವಾರ್ಪ್ ಅನ್ನೋ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. FRA ನೋಡಿರಿ, ಇದನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಈ ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕ್ಲಿಕ್ ಮಾಡಿಕೊಂಡು ಸೊ ಆ ಎಫೆಕ್ಟ್ನ ಓಪನ್ ಮಾಡ್ಕೊಳ್ಬೇಕು. ಸೊ ನೀವು ಪೊಸಿಷನ್ನು ಅಷ್ಟೇ ಇರಲಿ. ಸೊ ಪೊಸಿಷನ್ ಬಂದುಬಿಟ್ಟು ನೀವು ಫಸ್ಟಲ್ಲಿ ಒಂದು ಕಿಪ್ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಹಾಗೆ ಲಾಸ್ಟಲ್ಲಿ ಕಿಪ್ ಫ್ರೇಮ್ನ ಒಂದು ಆ್ಯಡ್ ಮಾಡಿಕೊಂಡು ಲಾಸ್ಟ್ ಕಿಪ್ ಫ್ರೇಮ್ ಬಂದುಬಿಟ್ಟು ಎಕ್ಸ್ ಆ್ಯಂಗಲ್ ಮೇಲೆ ಕ್ಲಿಕ್ ಮಾಡಿಕೊಂಡು 300ನ ನೀವು ಚಾಯ್ಸ್ ಮಾಡ್ಕೊಳ್ಬೇಕು. ಹಾಗೆ ಫಸ್ಟ್ ಕಿಪ್ ಫ್ರೇಮ್ ಬಂದುಬಿಟ್ಟು ವೈ ಆ್ಯಂಗಲ್ನ 1200 ಇಟ್ಕೊಳ್ಬೇಕು. ಇಟ್ಕೊಂಡ ನಂತರ ನೋಡಿರಿ ಈ ಥರ ಆ್ಯಡ್ ಆಗಿರುತ್ತೆ. ಸೊ ಆದ ನಂತರ ನೀವು ಇಲ್ಲಿ ಮ್ಯಾಗ್ನಿಟ್ಯೂಡ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು -0.015ನ ಚಾಯ್ಸ್ ಮಾಡ್ಕೊಳ್ಬೇಕು. ಸೊ ಮಾಡಿದ ನಂತರ ಸೊ ಇಲ್ಲಿ ಡೀಟೇಲ್ ಅಂತ ಬರುತ್ತೆ. ಸೊ ಇದನ್ನ ಕೂಡ ನೀವು 1.20ನ ಆ್ಯಡ್ ಮಾಡಿಕೊಳ್ಬೇಕು. ಸೊ ಆ್ಯಡ್ ಮಾಡ್ಕೊಂಡ ನಂತರ ನಿಮಗೆ ಸೊ ಇದಿಷ್ಟೇ 15 ಇರಲಿ. ಸೊ ಆ್ಯಡ್ ಆದ ನಂತರ ನೋಡಿ ಯಾವ ಥರ ಒಂದು ಒಳ್ಳೆ ಫೋಟೋ ಎಫೆಕ್ಟ್ ನಿಮಗೆ ಆ್ಯಡ್ ಆಗಿಬಿಡುತ್ತೆ ನೋಡಿ.
ಯಾವ ಥರ ಆಗಿರುತ್ತೆ ಅಂದರೆ ಅಲ್ಲಿ ಪ್ರಿವ್ಯೂ ನೋಡಿದ್ರಲ್ಲ, ಸೊ ಅದೇ ಥರ. ಸೊ ಇವಾಗ ನೀವು ಅರ್ಥ ಮಾಡ್ಕೊಳ್ಬೇಕು, ಟೆಕ್ಸ್ಟು ಏನಿದೆ ಅಂತ ಕೇಳಿಸ್ಕೊಳ್ಳಿ ಮೊದಲು. ಹೂವಂತ ನಿನ್ನ ಮಡಿಲ ಹೂವಂತ ನಿನ್ನ ಮಡಿಲಲ್ಲಿ. ಸೊ ಇವಾಗ ಜಸ್ಟ್ ಡೈರೆಕ್ಟಾಗಿ ಬ್ಯಾಕ್ ಬಂದುಬಿಡ್ಬೇಕು. ಸೊ ಬ್ಯಾಕ್ ಬಂದು ನೀವು ಕ್ರೋಮ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ arvindvk.in ಅಂತ ಸರ್ಚ್ ಮಾಡಬೇಕು. arvindvk.in ಅಂತ ಸರ್ಚ್ ಮಾಡಿದರೆ ಸೊ ನಿಮಗೊಂದು ವೆಬ್ಸೈಟ್ ಬರುತ್ತೆ. ಸೊ ಆ ವೆಬ್ಸೈಟ್ ಬಂದ ನಂತರ ಇಲ್ಲಿ ಯೂನಿಕ್ ಕೋಡು ಅಂತ ಇದೆ ನೋಡಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆ ಲೈನ್ ಏನಿದೆ ಅಂತ ಕೇಳಿಸ್ಕೊಂಬಂದ್ರಲ್ಲ, ಸೊ ಅದನ್ನಲ್ಲಿ ಟೈಪ್ ಮಾಡ್ಕೊಳ್ಬೇಕು. ನಂದು ಹೂವಂತ ನಿನ್ನ ಮಡಿಲಲ್ಲಿ. ಸೊ ಹೂವಂತ ನಿನ್ನ ಮಡಿಲಲ್ಲಿ ಟೈಪ್ ಮಾಡಿಕೊಂಡು ಸೊ ಇಲ್ಲಿ ನಿಮಗೆ ರೈಟಲ್ಲಿ ಅದು ಯೂನಿಕ್ ಕೋಡಾಗಿ ಕನ್ವರ್ಟ್ ಮಾಡಿಕೊಟ್ಟಿರುತ್ತೆ. ಸೊ ಆ ಕನ್ವರ್ಟ್ ಮಾಡಿಕೊಟ್ಟಂಥ ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಸೊ ಡೈರೆಕ್ಟಾಗಿ ಇವಾಗ ಅಲೈಟ್ ಮೋಷನ್ಗೆ ಬರಬೇಕು. ಸೊ ಅಲೈಟ್ ಮೋಷನ್ ಬಂದ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೇ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡ್ಕೊಂಡು ರೋಬೋಟ್ ರೆಗ್ಯುಲರಲ್ಲಿ ಸೊ ನಿಮಗೆ ಕನ್ನಡ ಫಾಂಟ್ಸ್ ಕೊಟ್ಟಿರ್ತೀನಿ, ತುಂಬ ಕನ್ನಡ ಫಾಂಟ್ ಕೊಟ್ಟಿರ್ತೀನಿ. ಸೊ ಯಾವುದಾದ್ರು ನಿಮಗೆ ಇಷ್ಟವಾಗಿರೋ ಫಾಂಟ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಕಲರ್ನ ವೈಟ್ ಇಟ್ಕೊಂಡು ಸೈಜು ನಿಮಗೆ ಎಷ್ಟು ಬೇಕು ನೋಡಿರಿ, ಸೊ ಅಷ್ಟು ಸೈಜ್ನ ಇಟ್ಕೊಂಡು ಸೊ ಇದಕ್ಕೆ ಇಪ್ಪರೆ ಲೈನ್ ಎಲ್ಲಿವರೆಗೆ ಎಂಡ್ ಆಗುತ್ತೆ ನೋಡಿರಿ, ಸೊ ಅಲ್ಲಿವರೆಗೂ ಈ ಥರ ಟೈಮ್ಲೈನ್ ಆ್ಯಡ್ ಮಾಡಿರ್ತಿರಲ್ಲ, ಸೊ ಅಲ್ಲಿವರೆಗೂ ಇದನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಡ್ರ್ಯಾಗ್ ಮಾಡ್ಕೊಂಡು ಇವಾಗ ಜಸ್ಟ್ ಬ್ಯಾಕ್ ಬಂದು ನಿಮಗೊಂದು ಡಿಸ್ಟ್ರಿಬ್ಯೂಷನಲ್ಲಿ ಸೊ ಒಂದು ಟೆಕ್ಸ್ಟ್ ಎಫೆಕ್ಟ್ ಕೊಟ್ಟಿರ್ತೀನಿ, ಇದೆ ಅದು ಒಂದು ಟೆಕ್ಸ್ಟ್ ಎಫೆಕ್ಟ್ನ ನೀವು ಕಾಪಿ ಮಾಡ್ಕೊಳ್ಬೇಕು ಈ ಥರ. ಸೊ ಕಾಪಿ ಮಾಡಿಕೊಂಡು ಆ ಟೆಕ್ಸ್ಟ್ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಜಸ್ಟ್ ಬ್ಯಾಕ್ ಬರಬೇಕು. ಸೊ ಇವಾಗ ಮಾಡ್ತಿರೋ ಪ್ರೊಜೆಕ್ಟ್ಗೆ ಹೋಗಿ ನೀವು ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು ಈ ಥರ. ಸೊ ಪೇಸ್ಟ್ ಮಾಡಿಕೊಂಡ್ರೆ ನೋಡಿ ಒಂದು ಒಳ್ಳೆ ಯೂನಿಕ್ ಆಗಿರೋ ಟೆಕ್ಸ್ಟ್ ಎಫೆಕ್ಟು ಯಾಡ್ ಆಗಿರುತ್ತೆ. ಸೊ ನಿಮ್ಮ ಒಂದು ವಿಡಿಯೋ ಆಲ್ಮೋಸ್ಟ್ ಯಾವ ಥರ ಮಾಡೋದಂತ ನಿಮ್ಗೆ ಗೊತ್ತಾಗಿದೆ. ಸೊ ಅದೇ ಟೆಕ್ಸ್ಟ್ನ ಆ್ಯಡ್ ಮಾಡಿರ್ತಿರಲ್ಲ ಅದನ್ನ ಕಾಪಿ ಮಾಡಿಕೊಂಡು ಸೊ ಇಲ್ಲಿ ನೆಕ್ಸ್ಟ್ ಕೀಪ್ರೇಮ್ಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಪೇಸ್ಟ್ ಮಾಡಿಕೊಂಡು ಅದು ಅಡ್ಜಸ್ಟ್ ಆಗಿಲ್ಲ ಅಂದರೆ ಸೊ ಆ ಟೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಂಡು ಟೈಮರಿಂದ ನೀವು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಟೈಮರಿಂದ ಅಡ್ಜಸ್ಟ್ ಮಾಡ್ಕೊಂಡ್ರೆ ಎಫೆಕ್ಟ್ ಹೆಂಗೆ ಇರುತ್ತೆ ಹಾಗೆ ಆ್ಯಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಟೈಮರಿಂದ ಮಾಡ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಲೈನ್ ಇದೆ ಅಂತ ಕೇಳಿಸ್ಕೊಳ್ಳಿ ಮೊದಲು. ತಲೆ ಇಟ್ಟು ನಾ ಇರುಳಲ್ಲಿ. ಸೊ ಇಲ್ಲಿ ಕ್ರೋಮಿಗೆ ಬಂದು ಇಲ್ಲಿ ಕನ್ನಡದಲ್ಲಿ ತಲೆ ಇಟ್ಟು ನಾ ಇರುಳಲ್ಲಿ. ಸೊ ಈ ಥರ ಟೈಪ್ ಮಾಡ್ಕೊಂಡು ಇದನ್ನ ಕಾಪಿ ಮಾಡ್ಕೊಬೇಕು. ನೀವು ಯೂನಿಕ್ ಕೋಡಾಗಿ ಕೊಟ್ಟಂಥ ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಸೊ ಆಲ್ರೆಡಿ ನೀವು ಕಾಪಿ ಮಾಡ್ಕೊಂಬಂದ ಲೇಯರ್ನ ಅಲ್ಲಿರೋ ಟೆಕ್ಸ್ಟ್ನ ರಿಮೂವ್ ಮಾಡಿಕೊಂಡು ಸೊ ಇವಾಗ ಕಾಪಿ ಬಂದಿರೋ ಟೆಕ್ಸ್ಟ್ನ ನೀವು ಪೇಸ್ಟ್ ಮಾಡಿದರೆ ನೋಡಿ ಈ ಥರ ಆ್ಯಡ್ ಆಗಿರುತ್ತೆ. ನೆಕ್ಸ್ಟ್ ಮತ್ತೆ ಅದೇ ಕಾಪಿ ಮಾಡಿರ್ತಾರೆ ಆಲ್ರೆಡಿ, ಅದನ್ನ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನಿದೆ ಅಂತ ಕೇಳಿಸ್ಕೊಳ್ಬೇಕು. ಮಲಗಿ ಆಕಾಶ ನೋಡಿ. ಸೊ ನಾನು ಜಸ್ಟ್ ನಿಮಗೆ ಟ್ಯುಟೋರಿಯಲ್ಗೋಸ್ಕರ ಅಷ್ಟೇ ತೋರಿಸ್ತಾ ಇದ್ದೀನಿ. ಸೊ ನೀವು ಎಷ್ಟು ನಿಮ್ಮ 30 ಸೆಕೆಂಡ್ ವಿಡಿಯೋ ನೋಡಿರಿ, ಸೊ ಅದನ್ನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಏನಂತ ಟೈಪ್ ಮಾಡಬೇಕಂದ್ರೆ ಸೊ ಅಲ್ಲಿ ಟೆಕ್ಸ್ಟ್ ಏನಂತೆ ಅಂತ ಕೇಳಿಸ್ಕೊಂಬನ್ನಿ ಮೊದಲು. ಮಲಗಿ ಆಕಾಶ ನೋಡಿ. ಸೊ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು ನೀವು, ಮಲಗಿ ಆಕಾಶ ನೋಡಿ. ಸೊ ಈ ಥರ ಟೈಪ್ ಮಾಡಿಕೊಂಡು ಫ್ರೆಂಡ್ಸ್ ಜಸ್ಟ್ ನೀವು ಕಾಪಿ ಮಾಡಿಕೊಂಡು ಸೊ ಇಲ್ಲಿ ಬಂದು ಆ್ಯಡ್ ಮಾಡಿದರೆ ಸೊ ನಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ಇದೆಲ್ಲ ರೆಡಿ ಆದ ನಂತರ ಎಲ್ಲ ಟೆಕ್ಸ್ಟು ಎಫೆಕ್ಟು ಎಲ್ಲ ಆ್ಯಡ್ ಮಾಡಿದ ನಂತರ ನೀವು ಸೊ ಮೇಲೆ ಸೇರಾಫ್ ಪೆನ್ ಅಂತ ಕಾಣ್ತಿದೆ. ಸೊ ಈ ಐಟಮ್ನ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಕ್ವಾಲಿಟಿ ತಕ್ಕಂಗೆ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಡಬೇಕು ಫ್ರೆಂಡ್ಸ್. ಸೊ ಎಕ್ಸ್ಪೋರ್ಟ್ ಆದ ನಂತರ ಇಷ್ಟೇ ಫ್ರೆಂಡ್ಸ್. ಹೀಗೆ ನೀವು ಅಲೈಟ್ ಮೋಷನ್ ಬಳಸಿ ಯೂನಿಕ್ ಆಗಿರೋ ಕನ್ನಡ ಲಿರಿಕ್ಸ್ ವಿಡಿಯೋ ಕ್ರಿಯೇಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಯಾವ ಹಾಡಿಗೆ ಲಿರಿಕ್ಸ್ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಕೆಳಗೆ ಕಮೆಂಟ್ ಮಾಡಿ ಮತ್ತು ಮತ್ತೆ ಹೊಸ ಟಿಪ್ಸ್ ಜೊತೆಗೆ ಬರೋಣ. ಧನ್ಯವಾದಗಳು.